ಎಲ್ರಿಗೂ ಶರಣು ಶರಣಾರ್ಥಿ. ಹೇಗಿದ್ದೀರಾ ಎಲ್ಲರೂ? ಊಟ ಆಯ್ತಾ? ಮಾಡಿದ್ದೀರಾ? ನಿಮ್ಮ ಊರಲ್ಲಿ ಏನು ಓಪನ್ ಆಗ್ತಿದೆ ಗೊತ್ತಾ? ನಮ್ದು ಒಂದು ಬಟ್ಟೆ ಅಂಗಡಿ ಓಪನ್ ಆಗ್ತಿದೆ, ಗೊತ್ತಾಗಿದ್ಯಾ? ಏನು ಓಪನ್ ಮಾಡ್ತಿದೀವಿ? ಇಲ್ಲೇ ನಿಮ್ಮ ಊರಲ್ಲೇ ಓಪನ್ ಮಾಡ್ತಿದೀವಿ. ಸಪೋರ್ಟ್ ಮಾಡ್ತೀರಾ? ಪಕ್ಕ? ನಮ್ಮ ಅಂಗಡಿ ಹೆಸರೇನಿದೆ ಗೊತ್ತಾ ನಿಮ್ಗೆ? ನೋಡ್ತೀರಾ? ರೀಲ್ಸ್ ಅಲ್ಲೆಲ್ಲ ಬರುತ್ತಾ? ಎಲ್ರು ನಾವು ಇವಾಗ ಫಸ್ಟ್ ಹಿಂಗೆ ಡೊನೇಟ್ ಮಾಡ್ತಿದ್ವಿ ಎಲ್ಲರಿಗೂ. ಅವಾಗ 100 ಜನಕ್ಕೆ ಆಗೋಷ್ಟು ಶಕ್ತಿ ಇತ್ತು ನಮ್ಮ ಹತ್ರ. ಈಗ 200 ಜನಕ್ಕೆ ಆಗೋ ಶಕ್ತಿ ಇದೆ. ಮುಂದೆ 1000 ಜನಕ್ಕೂ ಮಾಡ್ತೀವಿ. ನೀವು ಯಾವಾಗ್ಲೂ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು. ಮತ್ತೆ ನಮಗ್ ಸಪೋರ್ಟ್ ಮಾಡೋರು ನಮ್ಗೆ ಎಲ್ಲ ಕ್ರಿಯೇಟರ್ಸ್ ಬಂದಿದ್ದಾರೆ, ತುಂಬಾ ದೂರ ಊರಿಂದ ಬಂದಿದ್ದಾರೆ. ಅವರು ಬೆಂಗಳೂರಿಂದ ಇಲ್ಲಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅವರೆಲ್ಲ ಇದಾರಂತಾನೆ ನಾವು ಈ ಲೆವೆಲ್ಗೆ ಎಲ್ಲ ಡೊನೇಟ್ ಮಾಡ್ತಿದೀವಿ. ಅವ್ರ ಸಪೋರ್ಟ್ ಇಂದ ಈ ಮಟ್ಟಿಗೆ ನಾವು ಬಂದಿದೀವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಎಲ್ಲರಿಗೂ. ಹೀಗೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಯಾವಾಗೂ ನಾವು ಬೆಂಬಲವಾಗಿರಿ, ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳ್ಕೊಂಡು ನಂದು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ಲರೂ ಕೇಳ್ತಾ ಇರೋದು ಬಟ್ಟೆ ಅಂಗಡಿ ಎಲ್ಲ ಓಪನ್ ಆಗ್ತಿದೆ ಅಂತ. ಅದೊಂದು ಹುಣಸೂರು ತಾಲೂಕಲ್ಲೇ ಬಸ್ ಸ್ಟಾಪ್ ಮುಂದೆನೆ ಇರುತ್ತೆ. ನಿಮ್ಗೆ ಹುಣಸೂರು ಬಸ್ ಸ್ಟಾಪ್ ಇಳಿದ ತಕ್ಷಣ ಆಪೋಸಿಟ್ ಅಲ್ಲೇ ನಿಮ್ಗೆ ಕಾಣಿಸುತ್ತೆ ಬಟ್ಟೆ ಅಂಗಡಿ. ಬಾಯ್ಸ್ ದೊಡ್ಡ ಹಾಕಿದ್ವಿ, ದೊಡ್ಡ ಅಂಗಡಿ ಓಪನ್ ಆಗ್ತಿದೆ. ಸೊ ನೀವೆಲ್ಲ ಅಲ್ಲಿಗೆ ಬಂದು ಬಟ್ಟೆ ತಗೋತೀರಾ? ಪಕ್ಕನಾ? ನಿಮ್ಮೆಲ್ಲ ಓಕೆ, ಥ್ಯಾಂಕ್ ಯು. ನಾನು ಇಲ್ಲಿ ಚಿಕ್ಕ ಹುಡುಗನೇ, ನಿಮ್ಗಿಂತ ಒಂದು 10 ವರ್ಷ ದೊಡ್ಡವನಿರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ ನನಗೆ. ಇವಾಗ ನೀವು ದೊಡ್ಡವರಾದ್ಮೇಲೆ, ನಮ್ಮಷ್ಟು ವಯಸ್ಸಾದ್ಮೇಲೆ ನೀವು ಬೇರೆಯವರಿಗೆ ಹೆಲ್ಪ್ ಮಾಡ್ತೀರಾ ಅನ್ಕೋತೀನಿ. ಇದನ್ನ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀರಿ ಅಂದ್ರೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಅದರಿಂದ ಅವ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಸೊ ಇದಕ್ಕೆಲ್ಲ ಸಪೋರ್ಟ್ ನಮ್ಗೆ ತುಂಬಾ ಫಸ್ಟ್ ಸಪೋರ್ಟ್ ಇರೋದು ನಮ್ಗೆ ತೇಜ್ ಅವರು. ಅವ್ರು ಕ್ರಿಯೇಟರ್ ಆಗಿ ಎಲ್ಲಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡೋದೇ ತೇಜ್. ಅವ್ರು ನಮ್ಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಫಸ್ಟ್. ಸೆಕೆಂಡ್ ನಾವು ಈ ಡೊನೇಷನ್ಗೆ ಮೇನ್ ನಮ್ಗೆ ನನ್ನ ಜೊತೆ ನಿಂತಿದ್ದವರು ಅರುಣ್ ಫ್ರೆಂಡ್ಸ್ ಅವರು. ಸೊ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಬಂದು ನೋಡಿ, ಇದು ನಾನು ಸಪೋರ್ಟ್ ಮಾಡಿದವರು ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಬಗ್ಗೆ ಹೇಳ್ತೀನಿ. ಹಾಗೆ ನಿಮ್ ಜೊತೆ ಕೈ ಜೋಡಿಸ್ತೀನಿ ಅಂತ ಬಂದರು ಸುದೀಪ್ ಅವರು ಒಂದು ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ. ಹಾಗೆ 3ನೇ ಸಲ ಇವಾಗ ಲಾಸ್ಟ್ ಟೈಮ್ ಬಂದಿದ್ದೆ ಅರುಣ್ ಹಾಗೆ ನಾವು ಭಾವಿಸಟ. 3ನೇ ಸಲ ಬಂದಿದ್ದು ನಮ್ಗೆ ಬಿಬಿ ಫ್ರೆಂಡ್ಸ್ ಅವರು ಕೂಡ ನಮ್ಮ ಜೊತೆ ಕೈ ತೋರಿಸ್ತೀನಿ ಅಂತ ಬಂದಿದ್ರು. ಬಿಬಿ ಫ್ರೆಂಡ್ಸ್ ಥ್ಯಾಂಕ್ ಯು. ಹಾಗೆ 4ನೇ ಬಂದು ಅರ್ಬನ್ ಫ್ಯಾಷನ್ಸ್, ನಮ್ಗೆ ಈಗಾಗಲೇ ತುಂಬಾ ಹತ್ರ ಆಗಕ್ಕೆ ಬಂದಿದ್ದಾರೆ. ಸೊ ಅರ್ಬನ್ ಫ್ಯಾಷನ್ಸ್ ವೆಂಕಿ ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಹೋಗ್ತೀನಿ. ಹಾಗೆ ಬ್ರದರ್ಸ್ ಅಂತ ಅವರಲ್ಲಿ ಬಂದಿಲ್ಲ, ಅವರು ಪ್ರಮುಖವಾಗಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬಾ ಸಪೋರ್ಟ್ ಮಾಡಿರೋದಂದ್ರೆ ಇವರು. ಹಾಗೆ ಇವತ್ತು ತುಂಬಾ ಬಂದಿರೋದು ಇದರಲ್ಲಿ ಸೂರ್ಯನ ಬಂದಿದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಸರ್, ಥ್ಯಾಂಕ್ ಯು ಬ್ರೋ. ಹಾಗೆ ಶರತ್ ಅವರು ಕೂಡ ಬಂದಿದ್ದಾರೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸೊ ಹಾಗೆ ತೇಜ್ ಅವರು, ಸೊ ಅವರೊಂದು ಮಾತಾಡಿದ್ರೆ ಒಳ್ಳೆದಾಗುತ್ತೆ. ನಮಸ್ಕಾರ. ನೀವೆಲ್ಲ ಆ ಕಡೆ ನೋಟಿಸ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಥಾಟ್ ಫೋಟೋ ಅಂತ ಇದೆ. ಯಾರು ನೋಟಿಸ್ ಮಾಡಿದ? ಸರಿ, ನಾನು ಆ ಕಡೆ ಆಪರ್ಚುನಿಟಿ ಡಸ್ ನಾಟ್ ಹ್ಯಾಪನ್, ಯು ನೀಡ್ ಟು ಕ್ರಿಯೇಟ್ ದೆಮ್ ಅಂತ. ಹಂಗಂದ್ರೆ ಆಪರ್ಚುನಿಟಿ ಅಂದ್ರೆ ಒಂದು ಅವಕಾಶ, ಅದು ಇದಕ್ಕಿಂತ ಆಗಲ್ಲ, ನೀವು ಕ್ರಿಯೇಟ್ ಮಾಡಿ. ಸೊ ಈಗ ನಾವು ಸಿಕ್ಕಿರೋ ಒಂದು ಅವಕಾಶ, ನಿಮಗೆ ಏನಾದರೂ ಒಂದು ದಾನ ಮಾಡೋದು, ನಿಮಗೆ ಖುಷಿ ತರೋದು. ಇದರಿಂದ ನೀವು ಬರಬೇಕಾಗಿರೋ ಅವಕಾಶ ಏನು? ನೀವು ಇದರಿಂದ ಮೋಟಿವೇಟ್ ಆಗಿ ಅಥವಾ ಉತ್ಸಾಹಕರಾಗಿ ಫ್ಯೂಚರ್ ಅಲ್ಲಿ ನಿಮ್ಮಿಂದ ಆಗೋ ಲಾಭದಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಕೊಟ್ಟರೆ ಅವ್ರಿಗೆ ಖುಷಿ ಕಾಣಿಸ್ತಾರೆ. ಈ ತರ ಸಮಾಜದಲ್ಲಿ ಒಂದು ಹ್ಯಾಪಿನೆಸ್ ಅಥವಾ ಒಂದು ಒಳ್ಳೆಯದನ್ನ ಸ್ಪ್ರೆಡ್ ಮಾಡಕ್ಕೆ ಸಿಗೋದು ಒಂದು ಅವಕಾಶ. ಇದನ್ನು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಸಮಾಜ ಯಾರು ದ್ವೇಷ ಮಾಡಲ್ಲ, ಎಲ್ಲರೂ ಖುಷಿಯಾಗಿರ್ತಿಲ್ಲ. ಸೊ ಈ ಅವಕಾಶನ ಚೆನ್ನಾಗಿ ಉಪಯೋಗಿಸಿ. ಯಾರು ಬಾಹುಬಲಿ ನೋಡಿದ್ದೀರಾ? ಕೆಲವು ವಿಷಯ ನೋಡಿ, ಅಲ್ಲಿ ಏನ್ ಗೊತ್ತಾಗುತ್ತೆ, ಒಬ್ಬ ರಾಜ ತಾನು ಆಳ್ಬೇಕಾದ್ರೆ ಅವ್ರಿಗಿರುವ ಜವಾಬ್ದಾರಿನ ಯಾವ ತರ ನಿಭಾಯಿಸ್ತಾನೆ ಅಂತ ತಿಳಿಸ್ತಾರೆ. ಸೊ ನೀವು ಕೂಡ ಜೀವನದಲ್ಲಿ ತುಂಬಾ ಒಂದು ಅವಕಾಶಗಳು ಬರ್ತಾರೆ. ಹಾಗೆ ಅದರ ಒಂದು ದೈವ ಹೇಳ್ತಾರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವನ ತನವನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಸಮಯ ಬರುತ್ತೆ. ಸೊ ನಿಮಗೂ ಅದಕ್ಕೊಂದು ಸಮಯ ಬರುತ್ತೆ. ಆಗ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡೋ ಮುಖಾಂತರ ನಿಮ್ಮ ತನವನ್ನು ತೋರಿಸ್ಕೋಬೇಕು. ಓಕೆನಾ?
ಓಕೆನಾ? ಧನ್ಯವಾದ. ಹಾಗೆ ರವಿ ನಾಯಕ್ ಅಂತ ಅವರು ಕೂಡ ಇನ್ಫ್ಲೂಯೆನ್ಸರ್. ಸೊ ಅವರು ಕೂಡ ಒಂದು ಥ್ಯಾಂಕ್ ಯು ಬಂದಿದ್ದಕ್ಕೆ. ಹೇಳಿದ ತಕ್ಷಣ ಬಂದಿದ್ದೀರಾ, ಏನು ಇಲ್ಲ ಥ್ಯಾಂಕ್ ಯು. ಹಾಗೆ ಇವರು ನಮ್ಮ ಅಕ್ಕನ ಗೊತ್ತಿಲ್ಲ, ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು, ನಮ್ಮ ಸ್ವಂತ ಅಕ್ಕನ. ಸೊ ಇವರು ಬ್ಯಾಕ್ ಎಂಡ್ ಆಗಿ ನಮ್ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಇವರಿಗಾಗ ನಾವು ಕೂಡ ಬ್ಯಾಕ್ ಎಂಡ್ ರೆಗೇಟ್ ಆಗ್ತಿತ್ತು ಅಂತ ಹೇಳ್ಬೋದು. ಸೊ ಅವ್ರು ಕೂಡ ಒಂದು ದೊಡ್ಡ ಥ್ಯಾಂಕ್ಸ್. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಬಿಟ್ಟು ಬಂದಿರೋದು ಶಿವಬ್ರು ಹಾಗೆ ಅಭಿಷೇಕ್ ಬ್ರೋ, ಆಮೇಲೆ ಧನುಷ್ ಬ್ರೋ, ಜೊತೆಗೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಈ ಬರ್ತಿದಂಗೆ ಎಲ್ಲರೂ ಸುದೀಪ್ ಅಂತ ಹೇಳಿದ್ರಲ್ಲ, ಸುದೀಪ್ ನನ್ನ ಹೆಸರು. ಸೂಪರ್. ಸೊ ಬಾಯ್ಸ್ ಅವರು ಈ ಒಂದು ಡೊನೇಷನ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ಸಪೋರ್ಟ್ ಆಗಿ ಬಂದಿದ್ದೀನಿ. ಅವರು ಒಂದು ಮಾತು ಹೇಳಿದ್ರು, 100 ಜನ ಸ್ಟಾರ್ಟಿಂಗ್ ಅಲ್ಲಿ ನಾನು 100 ಜನಕ್ಕೆ ಹೆಲ್ಪ್ ಮಾಡ್ತಿದ್ವಿ, ಇವಾಗ 200 ಜನ ಮಾಡ್ತಾ ಇದ್ದೀವಿ, ಹಾಗೆ 1000 ಜನಕ್ಕೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರು. ಅದು ಪಾಯಿಂಟ್ ನಿಮ್ಗೆ ಮೈಂಡ್ ಮನ್ಸು ಎಲ್ಲ ಹಂಗೆ ಅಂದ್ಕೊಂಡಿದೆ ಅಂತ ಹೇಳ್ತೀನಿ. ಸೊ ನಾನೇನು ಜಾಸ್ತಿ ಮಾತಾಡಿದ್ರೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಈಗ ಅವರು ಹೇಳಿರೋ ಮಾತನ್ನ ನೀವು ಮನಸ್ಸಿಗೆ ಹಾಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡವರಾದ್ಮೇಲೆ ನೀವು ಕೂಡ ಮಾಡಿ. ಓಕೆ, ನನ್ನ ಹೆಸರೇನು? ಸೂಪರ್, ಥ್ಯಾಂಕ್ ಯು.